Very good evening, students. Welcome to the teacher live class. So, today I thought of doing little different for you people. So, already almost ಒಂದು ತಿಂಗಳಾಗಿದೆ ಫಸ್ಟ್ ಪಿ ಯು ಸಿ ಕ್ಲಾಸಸ್ ಶುರುವಾಗಿ ನಿಮಗೆ. ಹಾಗಾಗಿ ಒಂದು 2-3 ಚಾಪ್ಟರ್ಗಳು ಆಗೋಗಿದೆ. ಸೊ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಸ್ಟಾರ್ಟ್ ಅಪ್ ವಿತ್ ಅಂತ ನೋಡಿ. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಟ್ರಿಪ್, ಈಗ ಒಂದು 2 ದಿನ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ ಯು ವಿಲ್ ಪ್ಲ್ಯಾನ್ ಯುವರ್ ಟ್ರಿಪ್. ಇಂಥ ದಿನ ಇಂಥ ಬಟ್ಟೆ ಹಾಕ್ಕೋಬೇಕು, ಇಂಥ ಜಾಗಗಳನ್ನು ನೋಡಬೇಕು, ಬೆಳಗ್ಗೆ ಇದು, ಮಧ್ಯಾಹ್ನ ಇದು, ಸಾಯಂಕಾಲ ಇಲ್ಲಿ ಯಾವುದೋ ಲೇಸರ್ ಶೋ ಇದೆ ಅದನ್ನು ನೋಡಬೇಕು, ಈ ಥರ ಏನೇನೋ ಪ್ಲ್ಯಾನ್ ಮಾಡ್ಕೋತೀವಿ ಅಲ್ವಾ. ಹಾಗೆಯೇ ಹೋಗುವಂಥ 2 ದಿನದ ಟ್ರಿಪ್ಪಿಗೆ ಇಫ್ ಯು ಆರ್ ಗೋಯಿಂಗ್ ಟು ಪ್ಲ್ಯಾನ್ ಸೋ ಮಚ್, ಹ್ಯಾವ್ ಯು ಪ್ಲ್ಯಾನ್ಡ್, ನೀವು ನಿಮ್ಮ ಕೆರಿಯರ್ನ ಪ್ಲ್ಯಾನ್ ಮಾಡಿದ್ದೀರಾ? So this is the first question which I am going to ask you. Have you planned your career? ಇನ್ನೊಂದು 30ರಿಂದ 40 ವರ್ಷಗಳ ಕಾಲ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ? ಓಕೆ, ಸೊ ಆ್ಯಸ್ ಆಫ್ ನೌ ದೇರ್ ಆರ್ ಮೆನಿ ಆಪ್ಷನ್ಸ್ ಫಾರ್ ಯು ಇನ್ ಫ್ರಂಟ್ ಆಫ್ ಯು, ಬಟ್ ಮೇಜರ್ ಆಗಿ ನಿಮಗೆ ಬರುವಂಥದ್ದು BE ಅಥವಾ MBBS. ಈಗ ನಡೀತಾ ಇರುವಂಥ ಟ್ರೆಂಡು ಇದೆರಡೇ ಸ್ಟ್ರೀಮು, BE ಮತ್ತು MBBS. ಈ ಒಂದು ದೇರ್ ಆರ್ ಮೆನಿ ಮೋರ್ ಆಪ್ಷನ್ಸ್ ವಿಚ್ ಆರ್ ಅವೈಲಬಲ್. ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದೀಸ್ 2 ಕ್ವಾಂಟಿಟೀಸ್. ನೋಡಿ, ಯೂಶಲಿ ಇಟ್ ಹ್ಯಾಸ್ ಬೀನ್ ಮೈ 18th year of service as a competitive exam trainer. When I started my career long ago in 2000s, usually we used to say, CET ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಸೆಕೆಂಡ್ PUC ಆದಮೇಲೆ 1 ತಿಂಗಳು ಕ್ರ್ಯಾಶ್ ಕೋರ್ಸ್ ತೊಗೊಂಡ್ಬಿಟ್ರೆ ಸಾಕಾಗುತ್ತೆ, ಯು ಕ್ಯಾನ್ ಮೇಕ್ ಥ್ರೂ ಇಟ್, ಇಟ್ ಈಸ್ ನಾಟ್ ಎ ಸೋ ಮಚ್ ಡಿಫಿಕಲ್ಟ್ ಅಂತ. ಎಲ್ಲಿವರೆಗೆ? ಟಿಲ್ 2011-12 ಏನಾಯಿತು, VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನಿದೆ, ಇಂಜಿನಿಯರಿಂಗ್ ಕೋರ್ಸಸ್ನೆಲ್ಲ ಹೋಸ್ಟ್ ಮಾಡುವಂಥ ಯೂನಿವರ್ಸಿಟಿ, it wrote a letter to the PU board saying that the quality of the students what you are sending to the engineering is not up to the mark what we are expected and not up to the mark for the graduates to get engineering degree anta helidru. From then onwards, 2011 onwards, they started slowly increasing the quality of the paper. They started to give more importance for the quality. So quality obviously ಕೊಡ್ತಿದ್ದಾರೆ ಅಂದರೆ ಕ್ವಶನ್ಸ್ ಲೆವೆಲ್ಲು ಒಂದು ಸ್ವಲ್ಪ ಅದೇ ಥರ ಜಾಸ್ತಿ ಆಗ್ತಾ ಹೋಯಿತು. ಸೊ ಅವಾಗ ನಾವು ನಮ್ಮ ಮೆಥಡಾಲಜಿನ ಚೇಂಜ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಡೇ 1 ಇಟ್ ಸೆಲ್ಫ್. ನೋಡಿ, ಪ್ರಿಪ್ರೇಷನ್ ಈಗಲಿಂದಲೇ ಶುರು ಮಾಡಿ, ಸೊ ದಟ್ ಇಟ್ ವೋಂಟ್ ಬಿ ಡಿಫಿಕಲ್ಟ್ ಫಾರ್ ಯು ಟು ಕಮ್ ಔಟ್ ವಿತ್ ದ ಆನ್ಸರ್ಸ್ ಆರ್ ಕಮ್ ಔಟ್ ವಿತ್ ಎ ಗುಡ್ ಸ್ಕೋರ್ ಇನ್ ಯುವರ್ ಇಂಜಿನಿಯರಿಂಗ್ ಅಂತ. ಬಟ್ ನೌ ಎ ಡೇಸ್ ಈಗಿನ ಜನ್ರೇಷನ್ ಹೇಗಾಗೋಗಿದೆ ಅಂದರೆ, ಇಟ್ ಈಸ್ ನಾಟ್ ದ ಡೇ 1. ನೀವು ಕೆಲವು ಕಡೆ ನೋಡಿರ್ಬೋದು, ಈವನ್ ಇಟ್ ಸ್ಟಾರ್ಟ್ಸ್ ಫ್ರಮ್ 9th grade ಇಟ್ ಸೆಲ್ಫ್. IIT ಫೌಂಡೇಶನ್, ನೀಟ್ ಫೌಂಡೇಶನ್ ಅಂತ ಶುರು ಮಾಡ್ತಾರೆ. ಹಾಗಾದರೆ ಈಗ ಆಲ್ರೆಡಿ ನಾನು PUCಗೆ ಬಂದ್ಬಿಟ್ಟಿದ್ದೀನಿ. ಇನ್ನು 2 ವರ್ಷಗಳ ಕಾಲ ಯಾವುದಾರ ಕೋರ್ಸ್ ತಗೊಳ್ಳಿ, ಆಲ್ಮೋಸ್ಟ್ 2 years ಇಲ್ಲ ಒಂದು 2-3 ತಿಂಗಳು ತೆಗೆದುಬಿಟ್ರೆ ಅರೌಂಡ್ 22 months ನಾನು ನನ್ನ ಕೆರಿಯರ್ನ ಪ್ಲ್ಯಾನ್ ಮಾಡೋದಕ್ಕೆ ಹೇಗೆ ಶುರು ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ಐ ನೀಡ್ ಟು ಟೇಕ್ ಕೇರ್ ಅಬೌಟ್ ಇಟ್ ಅನ್ನೋದ್ರ ಬಗ್ಗೆ ವಿ ವಿಲ್ ಕಾನ್ಸಂಟ್ರೇಟ್ ಇನ್ ಟುಡೇಸ್ ಕ್ಲಾಸ್ ಇನ್ ದ ಟೀಚರ್ ಆ್ಯಪ್. Now, the first thing, if you have got readied with the answer for your career, ನಾನು MBBS ಮಾಡೋವಂಥನು, I want to do my medical itself. Yes, that is good that you have chosen a dream. But dreaming, of course, everyone should dream. If you dream high, at least you will have the path fixed. Your goal will be fixed so that you can make your way towards that success goal. But you have dreamt it, but what is the plan? That's what the sentence is. Have you planned your career? What is the plan you have in order to reach your goal? ನೀವು ನಿಮ್ಮ ಗೋಲ್ನ ರೀಚ್ ಮಾಡಬೇಕಾದ್ರೆ, ನಾನು ಅವಾಗಲೇ ಎಕ್ಸಾಂಪಲ್ ತೊಗೊಂಡಂಗೆ, ನಾನು ಇಲ್ಲಿ ಊಟಕ್ಕೆ ನಿಲ್ಲಿಸ್ತೀನಿ, ಇಲ್ಲಿ ತಿಂಡಿಗೆ ನಿಲ್ಲಿಸ್ತೀನಿ, ಇಂಥ ಜಾಗದಲ್ಲಿ ಸೈಟ್ ಸೀಯಿಂಗಿಗೆ ನಿಲ್ಲಿಸ್ತೀನಿ, ಇಲ್ಲಿ ಶಾಪಿಂಗ್ ಮಾಡ್ತೀನಿ, ಇಲ್ಲಿ ಫೋಟೋಸ್ ತೊಗೋತೀನಿ ಅಂತ ಹೆಂಗೆ ಪ್ಲ್ಯಾನ್ ಮಾಡ್ತೀವೋ ಆ ಥರ ಹ್ಯಾವ್ ಯು ಪ್ಲ್ಯಾಂಡ್ ಅಂತ ಕೇಳಿದ್ರೆ, ಸಿ ಇಫ್ ಯು ಲುಕ್ ಇನ್ ಟು BE ಅಥವಾ MBBS ಯಾವುದಾದ್ರೂ ಸರಿ, ಆಲ್ಮೋಸ್ಟು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಎರಡೂ ಸೇರಿಸಿದ್ರೆ ಅರೌಂಡ್ 95 ಚಾಪ್ಟರ್ಸ್ ಇದೆ. ದಿಸ್ ಈಸ್ ದ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ವಿಚ್ ಆರ್ ಅವೈಲಬಲ್ in both first PUC as well as second PUC.
ಸೊ ಆನ್ ಅನ್ ಆ್ಯಾವ್ರೇಜ್ ತೊಗೋತಾ ಇದ್ದೀನಿ 95 ಚಾಪ್ಟರ್ಸ್ ಆನ್ ಅನ್ ಆ್ಯಾವ್ರೇಜ್. ನಾನು ಎಕ್ಸಾಕ್ಟ್ ಹೇಳ್ತಾ ಇಲ್ಲ ನಂಬರು, ಒಂದು 2-3 ಆ ಕಡೆ ಈ ಕಡೆ ಆಗೋದು, ಬಿಕಾಸ್ ದಿಸ್ ಇಯರ್ ದೇ ಹ್ಯಾವ್ ರಿಡ್ಯೂಸ್ ದ ಸಿಲೆಬಸ್. ಕೆಮಿಸ್ಟ್ರಿಯಲ್ಲಿ ಒಂದಷ್ಟು ಚಾಪ್ಟರ್ಗಳನ್ನೆಲ್ಲ ತೆಗೆದಾಕಿದ್ದಾರೆ. ಸರ್ 95 ಚಾಪ್ಟರ್ ಇದೆ, ಅಲ್ಲಿಗೆ ಫಸ್ಟ್ ಇಯರಲ್ಲೇ ಇದು ಡಿವೈಡ್ ಮಾಡ್ತೀನಿ, ಈಕ್ವಲ್ ಡಿವಿಷನ್ ಆಗುತ್ತೆ ಅಂತ ಅಂದ್ಕೊಂಡ್ರು ಯು ಹ್ಯಾವ್ ಅರೌಂಡ್ ನೋಡಿ, ಫಿಸಿಕ್ಸಲ್ಲಿ 14 ಚಾಪ್ಟ್ರು, ಕೆಮಿಸ್ಟ್ರಿಯಲ್ಲಿ 10, ಅಲ್ಲೇ 24 ಆಗೋಯಿತು. ಇನ್ನು ಮ್ಯಾಥಮೆಟಿಕ್ಸಲ್ಲಿ ಒಂದು 10, 34, ಬಯಾಲಜಿ ಒಂದು 15, ಒಂದು 45 ಚಾಪ್ಟರು ಇಲ್ಲಿ. ಸೊ ಒಂದು 45 ಚಾಪ್ಟರು ಇಲ್ಲಿ, 45 ಪ್ಲಸ್ 45 ಪ್ಲಸ್ ಚಾಪ್ಟರ್ಸ್ ಇನ್ ಫಸ್ಟ್ PUC, 45 ಪ್ಲಸ್ ಚಾಪ್ಟರ್ಸ್ ಇನ್ ಸೆಕೆಂಡ್ PUC. ಪುಟ್ ಟುಗೆದರ್ PCMB ಸೇರಿ ಹೇಳ್ತಾ ಇರೋದು ನಾನು. PCMC ತೊಗೊಂಡಿರೋರಿಗೆ ಇನ್ನೊಂದು 10 ಚಾಪ್ಟರ್ ಅಥವಾ 15 ಚಾಪ್ಟರ್ ಕಮ್ಮಿ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಈ 45 ಚಾಪ್ಟರ್ನ ಹೌ ಡು ಐ ಸ್ಟಡಿ? ವಾಟ್ ಆರ್ ದ ವೇಸ್ ಇನ್ ವಿಚ್ ಐ ನೀಡ್ ಟು ಪ್ಲ್ಯಾನ್ ಮೈ ಕೆರಿಯರ್ ಸೋ ದಟ್ ಐ ವಿಲ್ ಗೆಟ್ ಎ ಸೀಟ್? ನೋಡಿ, ಡ್ರೀಮ್ ಮಾಡೋದು ಒಳ್ಳೆಯದಲ್ಲ. ನಮ್ಮ ಯೋಚನೆ ಏನಿರುತ್ತೆ ನೋಡಿ, ನಮ್ಮ ಯೋಚನೆ ಒಂದು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡಬೇಕು. ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ 6th ಅಥವಾ 7th ಸೆಮ್ಮಲ್ಲಿ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಬರಬೇಕು. ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದಂಗೆ ಒಂದು ಒಳ್ಳೆ ಕಂಪ್ನಿಲಿ ಒಳ್ಳೆ ಪ್ಯಾಕೇಜ್ ಫಿಕ್ಸ್ ಆಗಬೇಕು. 8th ಸೆಮ್ಮಲ್ಲಿ ಆಫ್ಟರ್ ಫಿನಿಶಿಂಗ್ ಮೈ ಡಿಗ್ರಿ ಐ ನೀಡ್ ಟು ಗೋ ಅಂಡ್ ವರ್ಕ್ ಇನ್ ದಟ್ ಕಂಪ್ನಿ. The company should recognize me and send me abroad for a project, maybe around 6 months, or if my project work is good, I may continue for 1 year, 2 year and earn money and get settled in my life. This is what the dream, what all we have. I agree completely with you people. But in order to achieve the dream, what are the steps we need to take? ಏನೇನು ಪಾತ್ಗಳನ್ನು ಫಾಲೋ ಮಾಡಬೇಕು? That's what it meant. The steps which we are taking in order to achieve your dream called engineering ಅಥವಾ ಮೆಡಿಕಲ್. ಸೊ ನಾನು ಫಸ್ಟು ಜಾಗ ಡಿಸೈಡ್ ಮಾಡಬೇಕು. ಅಂದರೆ ದ ಫಸ್ಟ್ ಸ್ಟೆಪ್, ಹ್ಯಾವ್ ಯು ಡಿಸೈಡೆಡ್ ದ ಕಾಲೇಜ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಪರ್ಸ್ಯೂ ಯುವರ್ ಡಿಗ್ರಿ? ವೆದರ್ ಇಟ್ ಕ್ಯಾನ್ ಬಿ BE ಆರ್ MBBS. ಡೂ ಯು ನೋ? ಎಲ್ಲೋ ಪಕ್ಕದ ಮನೆಯವ್ರು ಹೇಳಿದ್ರು, ಅಥವಾ ನನ್ನ ಕಸಿನ್ ಸೇರ್ಕೊಂಡಿದ್ದಾನೆ, ಅವನಿಗೆ ಚೆನ್ನಾಗಿ ಸಂಬಳ ಬರ್ತಾ ಇದೆ, ನಾನು ಅದೇ ಕಾಲೇಜಿಗೆ ಹೋಗ್ತೀನಿ. ನೋ, ನಾಟ್ ದಟ್. You need to study about the college. You need to look into the status in the NAC committeeಯಲ್ಲಿ ಎಷ್ಟು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಇಟ್ ಕ್ಯಾನ್ ಬಿ BMS ಕಾಲೇಜ್ ಇರ್ಬೋದು, RV ಕಾಲೇಜ್ ಇರ್ಬೋದು, ಅಥವಾ ದಯಾನಂದ್ ಸಾಗರ್ ಇರ್ಬೋದು, ಎನಿ ರೇವಾ ಯೂನಿವರ್ಸಿಟಿ ಇರ್ಬೋದು, ಪೆಸಿಟ್ ಇರ್ಬೋದು, ಎನಿ ಯೂನಿವರ್ಸಿಟಿ ಆರ್ ಎನಿ ಕಾಲೇಜ್ ಫಾರ್ ದಟ್ ಮ್ಯಾಟರ್, ಅಟಾನಮಸ್ ಕಾಲೇಜಸ್ ಆರ್ ಗೌರ್ಮೆಂಟ್ ಏಡೆಡ್ ಆರ್ VTU ಕಾಲೇಜಸ್ಸಿಗೆ ಬರೋವಂಥದ್ದು. ಸೆಲೆಕ್ಟ್ ದ ಕಾಲೇಜ್, ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಓಕೆ, ಐ ಹ್ಯಾವ್ ಸೆಲೆಕ್ಟೆಡ್ ದ ಕಾಲೇಜ್, ವಿಚ್ ಬ್ರ್ಯಾಂಚ್? ಈಗ ಎಷ್ಟೊಂದು ಜನನ ನಾನು ಮಾತಾಡಿಸ್ತಾ ಇರ್ಬೇಕಾದ್ರೆ ಕೇಳಿದ್ರೆ, ವಾಟ್ ಯು ವಾಂಟ್ ಟು ಬಿಕಮ್ ಅಂದರೆ, ಸರ್ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಆ ಇಂಜಿನಿಯರ್ ಆಗಬೇಕು ಅಂದರೆ ನೆಕ್ಸ್ಟ್ ಕ್ವಶನ್ ನಾ ಕೇಳೋದು, ವಿಚ್ ಇಂಜಿನಿಯರ್ ಯು ವಾಂಟ್ ಟು ಬಿ? ಇನ್ ವಿಚ್ ಸ್ಟ್ರೀಮ್ ಯು ವಾಂಟ್ ಟು ಗೆಟ್ ಯುವರ್ ಡಿಗ್ರಿ ಫ್ರಮ್? Maximum students doesn't have answer for it. So I know that I want to do my engineering. I haven't decided the college, I haven't decided the branch also. That has to be taken care. That is the primary thing. Next thing, yes, I have selected the college, I have done with the branch. Then what next? What should be the ranking status of me in order to get into that particular branch in that particular college? ನೋಡಿ, ಇದೆಲ್ಲ ಚೈನ್ ಲಿಂಕ್ಡು. ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂದರೆ ನನಗೆ ಬೇಕಾಗಿರುವಂತಹ ಕಾಲೇಜು, ನನಗೆ ಬೇಕಾಗಿರುವಂತಹ ಬ್ರ್ಯಾಂಚ್ ಸಿಗುತ್ತೆ. ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಗೋ. ದಿಸ್ ಇಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಠ ಮಾಡಬೇಕಾದ್ರೆ. ಸೊ ರ್ಯಾಂಕಿಂಗ್ ಎಷ್ಟಿರಬೇಕು? ಈಗ ಈ ವರ್ಷದ ಮಾರ್ಕ್ಸ್ ಪ್ರಕಾರ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ನೋಡಿಕೊಂಡು ಯು ಕ್ಯಾನ್ ಜಸ್ಟ್ ಜನರಲಿ ಯು ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್, ಓಕೆ, ಐ ನೀಡ್ ಟು ಗೆಟ್ ಇನ್ ಟು ದಟ್ ರ್ಯಾಂಕಿಂಗ್. ಅಗ್ರೀಡ್. ಕಾಲೇಜ್ ಸೆಲೆಕ್ಷನ್ ಓವರ್, ಬ್ರ್ಯಾಂಚ್ ಇಸ್ ಡನ್, ಆ್ಯಂಡ್ ರ್ಯಾಂಕಿಂಗ್ ಇಸ್ ಆಲ್ಸೋ ಫಿಕ್ಸ್. ನನಗೊಂದು 2000 ಬರಬೇಕು, 500 ಬರಬೇಕು, 5000 ಬರಬೇಕು, ಏನೋ ಒಂದು ರ್ಯಾಂಕಿಂಗ್ ಫಿಕ್ಸ್ ಮಾಡ್ಕೋತೀರಾ, ಡಿಪೆಂಡಿಂಗ್ ಅಪಾನ್ ಯರ್ ಪ್ರೊಫೆಷನಲ್ ಸ್ಟೇಟಸ್ ಆರ್ ಡಿಪೆಂಡಿಂಗ್ ಅಪಾನ್ ಯರ್ ಕೆಪಾಸಿಟಿ ಟು ಸ್ಕೋರ್. ರ್ಯಾಂಕಿಂಗ್ ಡಿಸೈಡ್ ಆದಮೇಲೆ ನಾವು ನೆಕ್ಸ್ಟ್ ಹೌ ಟು ರೀಚ್ ಟು ದಟ್ ರ್ಯಾಂಕ್ ಮ್ಯಾಟರ್ಸ್. ಸೊ ವಾಟ್ ಆರ್ ದ ಸ್ಟೆಪ್ಸ್ ಐ ನೀಡ್ ಟು ಟೇಕ್ ಇನ್ ಆರ್ಡರ್ ಟು ರೀಚ್ ಟು ದಟ್ ರ್ಯಾಂಕ್? ಬರೀ ಬೋರ್ಡ್ ಸಿಲೆಬಸ್ ಓದ್ಕೊಂಡು ಕೂತ್ಕೋತೀನಿ ಅಂದರೆ ಸಾಕಾಗುತ್ತಾ ಅಂತ ಕೇಳಿದ್ರೆ, ಎಸ್, ಇಟ್ ಈಸ್ ಎನಫ್ ಟು ಎನ್ ಎಕ್ಸ್ಟೆಂಟ್, ಬಿಕಾಸ್ ನೌಡೇಸ್ ಈವನ್ ಯು ನೋ ದಟ್ ದ ಬೋರ್ಡ್ ಸಿಲೆಬಸ್ಸಲ್ಲಿ MCQsನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ MCQನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಇನ್ ಆರ್ಡರ್ ಟು ಇನ್ಕಲ್ಕೇಟ್ ದ ಟೆಂಪರ್ಮೆಂಟ್ ಟುವರ್ಡ್ಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈಗ ಮುಂದಕ್ಕೆ ಯಾವುದೇ ಫೀಲ್ಡಿಗೆ ಹೋಗಬೇಕು ಅಂದರು, ಇಫ್ ಯು ಆರ್ ಗೋಯಿಂಗ್ ಫಾರ್ ಸೈನ್ಸ್ ಫೀಲ್ಡ್ ಆಲ್ಸೋ, ಇದು BSc ಫೀಲ್ಡಿಗೆ ಹೋಗ್ತೀನಿ ಅಂದರು, UGET ಅಂತ ಒಂದು ಎಕ್ಸಾಮಿನೇಷನ್ ಇದೆ.
undergraduate entrance examination. So you need to attend that examination if you want to go for that also. ಹಾಗಾಗಿ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ದಿಸ್ ಎಕ್ಸಾಮಿನೇಷನ್ ಇಂಟ್ರೊಡಕ್ಷನ್ ಆಫ್ MCQs ಫಾರ್ ಯು. ನಾವು ಕಮಿಂಗ್ ಟು ದ MBBS ಫಸ್ಟ್ ಮಾತಾಡ್ಬಿಡೋಣ ಅಂತ ಒಂದು ಸ್ವಲ್ಪ. ಇಫ್ ಐ ಆಮ್ ಡೂಯಿಂಗ್ ದ MBBS, ಹೌ ಮೆನಿ ನಂಬರ್ ಆಫ್ ಸೀಟ್ಸ್ ಆರ್ ಅವೈಲಬಲ್ ಇನ್ ಕರ್ನಾಟಕ? ನಮ್ಮ ಕರ್ನಾಟಕ ಮಕ್ಕಳಿಗೆ ಎಷ್ಟು ಸೀಟ್ಸು ಸಿಗುತ್ತೆ ಅಂತಂದರೆ ಅರೌಂಡ್ 7,500 ಸೀಟ್ಸ್ ಅಷ್ಟೇ ಸಿಗೋದು. ಸೊ ವಾಟ್ ಆರ್ ದ ನಂಬರ್ ಆಫ್ ಪೀಪಲ್ ಹೂ ಗೆಟ್ ಕ್ವಾಲಿಫೈಡ್ ಈ ವರ್ಷ 2023 almost 5 lakh students wrote the NEET exam, out of which qualification was 3.5 lakh. 3.5 ಲಕ್ಷ ಜನ ಕ್ವಾಲಿಫೈ ಆಗಿದ್ದಾರೆ. 7,500 ಸೀಟ್ಗೆ ದೇ ವಿಲ್ ಬಿ ಫೈಟಿಂಗ್ ವಿತ್ ಯು ಪೀಪಲ್. ದಿಸ್ MBBS ಕನ್ಸಿಸ್ಟ್ ಆಫ್ MBBS, ಇದು ನೀಟಲ್ಲಿ MBBS ಮತ್ತು BDS. ಈವನ್ BDS is also included in it. ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಇದು ಬಿಟ್ಟು ನನಗೇನೇನಿದೆ ಅಂತ ಕೇಳಿದ್ರೆ ಕೋರ್ಸಸ್ಸು, ಯು ಹ್ಯಾವ್ ಆಯುರ್ವೇದ ವಿಚ್ ಈಸ್ ಥ್ರೂ CET, ಹೋಮಿಯೋಪತಿ ಇದೆ ವಿಚ್ ಈಸ್ ಆಲ್ಸೋ ಥ್ರೂ CET. ನೆಕ್ಸ್ಟ್ ಕಮ್ಸ್ ವೆಟರ್ನರಿ ಸೈನ್ಸ್ ಇದೆ ವಿಚ್ ಆಲ್ಸೋ ಕಮ್ಸ್ ಥ್ರೂ CET. ಯುನಾನಿ ಇದೆ, ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್. ಇವೆಲ್ಲ ಸ್ಕೋಪ್ ಇರುವಂತಹ ಸಬ್ಜೆಕ್ಟ್ಸಾ ಸರ್? MBBS ಮಾತ್ರ ತಾನೇ? ಈ ಕೋವಿಡ್ ಆದಮೇಲೆ ಅಂತೂ ಸಿಕ್ಕಾಬಡೆ ಬೂಮ್ ಆಗೋಗಿದೆ ಅಂದರೆ ಈವನ್ ದೀಸ್ ಕೋರ್ಸಸ್ ಆರ್ ಆಲ್ಸೋ ಈಕ್ವಲಿ ಸ್ಕೋಪ್ಫುಲ್ ಇಫ್ ಯು ಟಾಪ್ ಇಟ್. ಯಾವುದೇ ಕೋರ್ಸಲ್ಲಿ ಟಾಪ್ ಬಂದರೆ ಯು ವಿಲ್ ಬಿ ಇನ್ ದ ಗುಡ್ ಪೊಸಿಷನ್ ಟು ಗೆಟ್ ಎ ಗುಡ್ ಸ್ಯಾಲ್ರಿ. ಈವನ್ BSc ಅಗ್ರಿಕಲ್ಚರ್ ಆಲ್ಸೋ ಕಮ್ಸ್ ಅಂಡರ್ ದಿಸ್ ಇಟ್ ಸೆಲ್ಫ್. BSc ಅಗ್ರಿಕಲ್ಚರ್ ಇದಿಷ್ಟು ನಾನು ಹೇಳ್ತಾ ಇರೋದು PCMB ತೊಗೊಂಡಿರೋ ಸ್ಟ್ರೀಮಿಗೆ ಇರುವಂತಹ ಆಪ್ಷನ್ಸು. ನೆಕ್ಸ್ಟು ಕಮಿಂಗ್ ಟು ದ ಇಂಜಿನಿಯರಿಂಗ್ ಫೀಲ್ಡ್ಗೆ ಬಂದರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದ್ರೆ ದೆರ್ ಆರ್ 3 ಕಾಲೇಜಸ್ ಇನ್ ವಿಚ್ ಯು ಕ್ಯಾನ್ ಪರ್ಸ್ಯೂ ಯರ್ ಇಂಜಿನಿಯರಿಂಗ್. ಒಂದು IITs, ಇನ್ನೊಂದು NIITs, ಇನ್ನೊಂದು ರೆಗ್ಯುಲರ್ ಕಾಲೇಜಸ್ ದಟ್ ಈಸ್ ಥ್ರೂ CET ಇಂದ ಸಿಗುವಂಥ ರೆಗ್ಯುಲರ್ ಕಾಲೇಜಸ್ಸು. ನಮ್ಮ ಕರ್ನಾಟಕದಲ್ಲಿ IIT ಒಂದು ಇದೆ ವಿಚ್ ಈಸ್ ದೇರ್ ಇನ್ ಧಾರವಾಡ, ಆ್ಯಂಡ್ ಅನದರ್ NIIT ಈಸ್ ದೇರ್ ವಿಚ್ ಈಸ್ ಇನ್ ಸೂರತ್ಕಲ್, ದಕ್ಷಿಣ ಕನ್ನಡದಲ್ಲಿದೆ. ಸೊ ಈ ಎರಡು ಒಂದು IIT ಒಂದು NIIT ನಮ್ಮ ಹತ್ರ ಇದೆ. ಓಕೆ, ಸೊ ಇಷ್ಟರಲ್ಲಿ ನನಗೆ ಹೋಗಿ ಸೇರ್ಕೋಬೇಕು ಅನ್ನೋದಾದರೆ ವಾಟ್ ಆರ್ ದ ಥಿಂಗ್ಸ್ ಐ ನೀಡ್ ಟು ಡೂ ಅನ್ನೋದನ್ನು ನೋಡೋಣಂತೆ. ನನ್ನ ಪ್ರಿಪರೇಷನ್ ಹೇಗಿರಬೇಕು? ಈಗ ಹಾಗಾದರೆ BEಗೆ ಎಷ್ಟು ಸೀಟ್ಸ್ ಇದೆ ಅಂದರೆ ಆಲ್ಮೋಸ್ಟ್ ಅರೌಂಡ್ 1.8 lakh ಸೀಟ್ಸ್ ಅವೈಲಬಲ್ ಫಾರ್ BE. ಆರಾಮಾಗಿ ಸಿಗುತ್ತೆ. ಬಟ್ ಇಂಜಿನಿಯರಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಅನ್ನೋದು ಮ್ಯಾಟರ್ಸ್ ಎ ಲಾಟ್. ಇನ್ ವಿಚ್ ಕಾಲೇಜ್ ಐ ಡಿಡ್ ಮೈ ಇಂಜಿನಿಯರಿಂಗ್, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾದರೆ ವಾಟ್ ಐ ನೀಡ್ ಟು ಡೂ ಇನ್ ಆರ್ಡರ್ ಟು ಪರ್ಸ್ಯೂ ಮೈ ಇಂಜಿನಿಯರಿಂಗ್ ಅಂದರೆ ದ ಫಸ್ಟ್ ಥಿಂಗ್ ಐ ಕಾಲ್ ಇಟ್ ಆಸ್ ಸೂತ್ರಾಸ್ ಅಂತ ಕರಿತೀನಿ. ಸೂತ್ರಾಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಾಟ್ ಈಸ್ ದ ಫಸ್ಟ್ ಸೂತ್ರ ಔಟ್ ಆಫ್ ಇಟ್? The first sutra in order to get a good score is formula list. ನೋಡಿ, ಫಾರ್ಮುಲಾ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಸೇರಿಸಿದ್ರೆ ಅರೌಂಡ್ 700 ಫಾರ್ಮುಲಾಸ್ ಆರ್ ಅವೈಲಬಲ್, ಔಟ್ ಆಫ್ ವಿಚ್ ಅಟ್ಲೀಸ್ಟ್ ನೀವೊಂದು 300 ಫಾರ್ಮುಲಾಸ್ನಾರ ಜ್ಞಾಪಕ ಇಟ್ಕೊಳ್ಳೇಬೇಕು. ಸರ್ ಹೇಗೆ ಸರ್ 300 ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಳ್ಳೋದು ಅಂದರೆ ಇಟ್ ಕಮ್ಸ್ ಓನ್ಲಿ ಬೈ ರೆಗ್ಯುಲರ್ ಪ್ರಾಕ್ಟೀಸ್. ಓಕೆ, ಇಟ್ ಈಸ್ ನಾಟ್ ದಟ್ ನಾನು ಇವತ್ತು ಓದ್ಬಿಡ್ತೀನಿ ನಾಳೆ ಎಕ್ಸಾಮ್ ಬರಿತೀನಿ. ನೋ, ಅದೇನು ನಿಮಗೆ ಯೂನಿಟ್ ಟೆಸ್ಟ್ ಬರ್ದಂಗೆ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಇಟ್ ರಿಕ್ವೈರ್ಸ್ ರೆಗ್ಯುಲರ್ ಪ್ರಾಕ್ಟೀಸ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೆಕೆಂಡ್ ಒನ್, ವಾಟ್ ಐ ಕಾಲ್ ಇಟ್ ಆಸ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ನನಗೆ ಡಿಫ್ರೆನ್ಷಿಯೇಷನ್ನು, ಇಂಟಿಗ್ರೇಷನ್ನು, ಆ ಥರದ್ದೇನೋ ಸ್ವಲ್ಪ ಕಾಂಪ್ಲೆಕ್ಸ್ ನಂಬರ್ಸು ಇದೆಲ್ಲ ಬೇಡ, ಅದೆಲ್ಲ ಗೊತ್ತಿದೆ ನಿಮಗೆ. ಬಟ್ you are not supposed to use calculators if in the competitive exam. If you are giving the competitive exam, calculators are not allowed. Calculator allow illa andmele you are supposed to do the calculations without using calculator. So try to make a habit of
ಡೂಯಿಂಗ್ ದ ಕ್ಯಾಲ್ಕುಲೇಷನ್ಸ್ ವಿತೌಟ್ ಕ್ಯಾಲ್ಕುಲೇಟರ್ಸ್. ಆ್ಯಂಡ್ ಮೂರನೇದು ಮೇಜರ್ ಆಗಿರಬೇಕಾಗಿರುವಂಥದ್ದು ಕಾಮನ್ ಸೆನ್ಸ್. ಕೆಲವು ಸಲ ಕ್ವಶನ್ನನ್ನು ನಾನು ಹೇಗೆ ಓದ್ತೀನಿ, ಹೇಗೆ ಅರ್ಥ ಮಾಡ್ಕೊಂಡು ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಅನ್ನೋದ್ರ ಮೇಲೂ ಡಿಸೈಡ್ ಆಗುತ್ತೆ. ಸೇ ಹಿಯರ್ ಯು ಆರ್ ನಾಟ್ ರೇಸಿಂಗ್ ವಿತ್ ಯುವರ್ ನಾಲೆಡ್ಜ್ ಇನ್ PUC, ಯು ಆರ್ ರೇಸಿಂಗ್ ವಿತ್ ಟೈಮ್. That is very important. You are racing with time. Time runs like anything. 60 questions, 70 minutes. ಒಂದೊಂದು ಕ್ವಶನ್ ಓದೋ ಹೊತ್ತಿಗೆ ಕೆಲವು ಸಲ 40 minutes, 60 seconds, one question you need to answer in a minute. ಸೊ ಕೆಲವು ಕ್ವಶನ್ಸ್ಗಳನ್ನ ಓದೋ ಹೊತ್ತಿಗೆ ಯು ವುಡ್ ಹ್ಯಾವ್ ಲಾಸ್ಟ್ ಮೇ ಬಿ ಅರೌಂಡ್ 30 to 40 seconds. ಆಮೇಲೆ ಕ್ವಶನನ್ನು ಅರ್ಥ ಮಾಡ್ಕೋಬೇಕು, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್, and you should get an answer for it, which has to be in one of the options. So it is not an easy job to do with it, which requires regular practice. ಅಷ್ಟೇ, ಇನ್ನೇನಿಲ್ಲ, ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಯು ಶುಡ್ ಬಿ ವೆರಿ ಮಚ್ ಇನ್ ಟಚ್ ವಿತ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟಲ್ಲಿ ಟಚ್ ಇರಬೇಕು ಅಂದರೆ ಏನೇನು ಮಾಡಬೇಕು ಸರ್ ನಾನು? ಹಾಗಾದರೆ ಇಷ್ಟು ಮಾಡಿದ್ರೆ ಸಾಕಾ? ನಾನು ಫಾರ್ಮುಲಾ ಲಿಸ್ಟ್ ರೆಡಿ ಮಾಡಿಕೊಂಡೆ, 300 ಫಾರ್ಮುಲಾ ನಂಗೆ ಬರುತ್ತೆ, ಮ್ಯಾಥಮೆಟಿಕ್ಸ್ ಐ ಆಮ್ ಗುಡ್ ಇನ್ ಇಟ್ ಆ್ಯಂಡ್ ಐ ಹ್ಯಾವ್ ಕಾಮನ್ ಸೆನ್ಸ್, ಇದಿಷ್ಟು ಬಿಟ್ಟರೆ ಸಾಕ ನನಗೆ ಆರಾಮಾಗಿ ಮಾಡ್ಕೊಂಡು ಹೋಗೋದಾ ಅಂದರೆ ಕೆಲವು ಸಲ ದ ಪ್ರಿಪ್ರೇಷನ್, ಆ್ಯಸ್ ಐ ಸೆಡ್, ಯು ಆರ್ ರೇಸಿಂಗ್ ವಿತ್ ಟೈಮ್. ಸೊ ಹೌ ಮಚ್ ಪ್ರಿಪರೇಷನ್ ಯು ಹ್ಯಾವ್ ಡನ್ ಅನ್ನೋದ್ರ ಬಗ್ಗೆ ನಾನು ಇಲ್ಲಿಗ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಸೊ ಪ್ರಿಪ್ರೇಷನ್ ಹ್ಯಾಸ್ ಟು ಸ್ಟಾರ್ಟ್, ಆ್ಯಸ್ ಐ ಸೆಡ್, ಇಟ್ ಹ್ಯಾಸ್ ಟು ಬಿ ಫ್ರಮ್ ಡೇ ಒನ್ ಇಟ್ ಸೆಲ್ಫ್. ಸರ್ ಏನು ಸರ್ ಹಾಗಾದರೆ ನಾನು ಯಾವುದೋ ಒಂದು ಬುಕ್ ಹೌಸಿಗೆ ಹೋಗ್ಬಿಟ್ಟು ಇಫ್ ಐ ಗೆಟ್ ಎ CET ಮೆಟೀರಿಯಲ್ ಅಥವಾ ನೀಟ್ ಮೆಟೀರಿಯಲ್ ಬುಕ್ ತಂದುಬಿಟ್ಟು ಇವಾಗಿಂದನೇ ಓದೋಕ್ಕೆ ಶುರು ಮಾಡಿಬಿಟ್ರೆ ಆಗುತ್ತಾ ಅಂದರೆ ನೋ, ದಟ್ ಈಸ್ ನಾಟ್ ದ ವೇ. ಇಟ್ ಹ್ಯಾಸ್ ಟು ಬಿ ಇನ್ ಎ ರೆಗ್ಯುಲರ್ ಮೋಡ್. ರೆಗ್ಯುಲರ್ ಆಗಿ ಪರ್ಟಿಕ್ಯುಲರ್ ಟೈಮಲ್ಲಿ ಯು ನೀಡ್ ಟು ಪ್ರಾಕ್ಟೀಸ್. ಏನಿಲ್ಲ ಅಂತಂದರೂ ಸಿಂಪಲ್ ಯೋಚನೆ ಮಾಡಿ, ಸ್ವಲ್ಪ ಲಾಜಿಕಲ್ ಮಾತಾಡೋಣಂತೆ, ಒಂಚೂರು ಮ್ಯಾಥಮೆಟಿಕ್ಸನ್ನು ತೊಗೊಳ್ಳೋಣಂತೆ ಹೆಲ್ಪು. ನಾನು ಜಾಸ್ತಿ ಕೇಳ್ತಿಲ್ಲ. ಈವನ್ ಯು ಪೀಪಲ್ ನೋ ದಟ್ ಇಫ್ ಆಫ್ಟರ್ ಕೊರೋನಾ you can't sit at a point or you can't sit at a spot and read continuously for a long interval of time. ಆಗ್ತಾ ಇಲ್ಲ ಅಲ್ವಾ? ಹಾಗಾದರೆ ಅದನ್ನು ನಾನು ಪಾಸಿಟಿವ್ ಆಗಿ ಅಪ್ರೋಚ್ ಅಂತ ತಗೋತೀನಿ. ಫಸ್ಟೆಲ್ಲ ನಾನು 7th 8th ಬಿಫೋರ್ ಕೊರೋನಾ ಐ ಯೂಸ್ ಟು ಸಿಟ್ ಫಾರ್ 1 hour 2 hours ಕೂತ್ಕೊಂಡು ಓದ್ತಾ ಇದ್ದೆ. ಸರ್ ಈಗ ಅರ್ಧ ಗಂಟೆ ಮೇಲೆ ಕೂತ್ಕೊಂಡು ಓದೋಕ್ಕಾಗ್ತಿಲ್ಲ, ವಾಟ್ ಐ ನೀಡ್ ಟು ಡೂ ಅಂತ ಕೇಳಿದ್ರೆ ಅದನ್ನ ನಾನು ಪಾಸಿಟಿವ್ ಆಗಿ ತಗೋತೀನಿ. ಆವಾಗ ನೀವು 2 ಅವರಲ್ಲಿ 1.5 ಗಂಟೆಯಲ್ಲಿ ಮಾಡೋಕ್ಕಾಗುವಂತಹ ಕೆಲಸನ ಈಗ ಯು ಹ್ಯಾವ್ ದ ಕೆಪಾಸಿಟಿ ಟು ಡೂ ಇಟ್ ಇನ್ half an hour ಇಟ್ ಸೆಲ್ಫ್. ಅರ್ಧ ಗಂಟೆಯಲ್ಲೇ ಮಾಡಿ ಮುಗಿಸ್ತಾ ಇದ್ದೀರಾ. ಈಸ್ ಇಟ್ ನಾಟ್ ಗುಡ್ ಫಾರ್ ಯು? ಫೈನ್, ಅಫ್ಕೋರ್ಸ್ ಇಟ್ ಈಸ್ ಶ್ಯೂರ್ಲಿ ಹ್ಯಾಪ್ನಿಂಗ್ ಎಟ್ ಎ ಗುಡ್ ಪೇಸ್. ಹಾಗಾದರೆ ನಾನು ದಿನ ಏನು ಮಾಡಬೇಕು? ಮೈ ಸಿನ್ಸಿಯರ್ ಹಂಬಲ್ ಸಜೆಷನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಅಪಿಯರ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮೊದಲನೇದು, ಯು ನೀಡ್ ಟು ಹ್ಯಾವ್, ನಾವು ಕನ್ನಡದಲ್ಲಿ ಹೇಳ್ತೀವಿ, ಗುರು ಇರಬೇಕು. ಗುರು ಮತ್ತು ಗುರಿ. ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ತೀವಿ. ಹಾಗಾದರೆ ನಿಮ್ಮ ಗುರಿ ಏನು? ಇಂಜಿನಿಯರಿಂಗು. ಆದರೆ ಇಲ್ಲಿ ನಾವೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಥ್ರೂ ದ ಟೀಚರ್ ಆ್ಯಪ್ ನಿಮ್ಮ ಗುರಿಯನ್ನು ನಾವು ಗುರುಗಳಾಗಿ ನಮ್ಮ ಗುರಿಗಳನ್ನಾಗಿ ಮಾಡಿಕೊಂಡು ನಿಮಗೆ ತಲುಪಿಸುವಂಥ ಜವಾಬ್ದಾರಿನ ನಾವು ಮಾಡ್ತಾ ಇದ್ದೀವಿ. ಸೊ ಥ್ರೂ ದ ಟೀಚರ್ ಆ್ಯಪ್ ನಾವು ಏನೇನು ಮಾಡ್ತೀವಿ ಅಂತ ಫಸ್ಟ್ ಒಂದು ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಆಮೇಲೆ ಇನ್ನೂ ಒಂದಷ್ಟು ಎಕ್ಸೈಟಿಂಗ್ ಫ್ಯಾಕ್ಟರ್ಸ್ ಬಗ್ಗೆ ತಗೊಳ್ಳೋಣಂತೆ. ಸೊ ಇನ್ ಅವರ್ ಆ್ಯಪ್ TCHR ಅಂತ ಏನು ಕರಿತೀವಿ, ಇಟ್ ಈಸ್ ಮೇಡ್ ಬೈ ದ ಟೀಚರ್ಸ್. ವಿ ಆರ್ ವಿತ್ ಯು ಆಲ್ವೇಸ್ ಇಸ್ ದ ಟ್ಯಾಗ್ ಲೈನ್ ವಾಟ್ ವಿ ಹ್ಯಾವ್. ನಮ್ಮಲ್ಲಿ ವಿ ಹ್ಯಾವ್ ಶಾರ್ಟ್ ವಿಡಿಯೋಸ್ ವಿಚ್ ಆರ್ ದೇರ್ ವಿತ್ ಆ್ಯನಿಮೇಷನ್ಸ್. ನಾನು CETಗೆ ಮಾತಾಡ್ತಾ ಇದ್ದೀನಿ. CETಗೆ ಬೇಕಾದಂಥ ಕ್ವಶನ್ಸು ಚಾಪ್ಟರ್ ವೈಸ್. ಸೊ ಚಾಪ್ಟರ್ ವೈಸ್ ಕ್ವಶನ್ಸ್ ಇದೆ. ಅದರಲ್ಲೂ ಫಸ್ಟು ನಾವು ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಿನಾಪ್ಸಿಸ್ನ ಡಿಸ್ಕಸ್ ಮಾಡ್ತೀವಿ. ಎ ಡೀಟೇಲ್ಡ್ ಸಿನಾಪ್ಸಿಸ್. ಈ ಸಿನಾಪ್ಸಿಸಲ್ಲಿ ಶಾರ್ಟ್ಕಟ್ಗಳಿರುತ್ತೆ. ಏಕೆಂದರೆ ಶಾರ್ಟ್ಕಟ್ಟೇ ಹೇಳಿದ್ದು, ಏಕೆಂದರೆ ನಾನು ಅವಾಗಲೇ ಹೇಳಿದಂಗೆ ಯು ಆರ್ ರೇಸಿಂಗ್ ವಿತ್ ದ ನಾಲೆಡ್ಜ್, ನಾಟ್ ಯು ಆರ್ ರೇಸಿಂಗ್ ವಿತ್ ದ ಟೈಮ್, ನಾಟ್ ದ ನಾಲೆಡ್ಜ್. ಸೊ ಹಾಗಾಗಿ ಶಾರ್ಟ್ಕಟ್ಸ್ ಬೇಕಾಗುತ್ತೆ, ಈಸಿ ಮೆಥಡಾಲಜೀಸ್ ಬೇಕಾಗುತ್ತೆ, ವೇರ್ ಸಿನಾಪ್ಸಿಸ್ ಹೆಲ್ಪ್ಸ್ ಯು. ನೀವೇ ಮಾಡ್ತಾ ಕೂತ್ಕೋತೀನಿ ಅಂದರೆ ಶ್ಯೂರ್ಲಿ ಇಟ್ ಟೇಕ್ಸ್ ಟೈಮ್, ಬಟ್ ವಿ ಆರ್ ದೇರ್ ಟು ಹೆಲ್ಪ್ ಯು ಆ್ಯಂಡ್ ವಿ ಹ್ಯಾವ್ ಡನ್ ಎ ಬ್ಯೂಟಿಫುಲ್ ಸಿನಾಪ್ಸಿಸ್ ವಿತ್ ದಟ್.
ಅದರ ಜೊತೆಗೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ವಿ ಹ್ಯಾವ್ ಸಾಲ್ವ್ ಒಂದು ಒಳ್ಳೆ ಕ್ವಶನ್ ಬ್ಯಾಂಕನ್ನು ನಾವು ರೆಡಿ ಮಾಡಿ ಅದರ ಸೊಲ್ಯೂಷನನ್ನು ನಿಮಗೆ ಥ್ರೂ ದ ವೀಡಿಯೋಸನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಯು ವಿಲ್ ಬಿ ಹ್ಯಾವಿಂಗ್ ದ ಟೀಚರ್ಸ್ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ದ ಕಾನ್ಸೆಪ್ಟ್, the question and the shortcut which is available, and the methodology to solve it also will be in the video. ಎಲ್ಲ ಶಾರ್ಟ್ ವಿಡಿಯೋಸು 20 minutes 25 minutes ಇನ ಸಣ್ಣ ವಿಡಿಯೋಗಳಲ್ಲಿ we are going to give you the entire package of the glimpse of the concept which you are supposed to study. ಇದಿಷ್ಟು ಆದಮೇಲೆ we have in our app ನಮ್ಮಲ್ಲಿ ಏನಿದೆ, ನೀವು ಸಿನಾಪ್ಸಿಸ್ ನೋಡಿದ್ರಿ, ನಾವು ಮಾಡುವಂಥ ಕ್ವಶನ್ಸಿಗೆ ಸೊಲ್ಯೂಷನ್ಸ್ನು ನೋಡ್ಕೊಂಡ್ರಿ, ಅದಕ್ಕೆ ಸಾಲ್ವ್ ಮಾಡಿದ್ಮೇಲೆ ಟೆಸ್ಟ್ ತೊಗೋಬೇಕಲ್ವಾ. ವಿ ಹ್ಯಾವ್ ಅಸೆಸ್ಮೆಂಟ್ ಆಲ್ಸೋ. ಸೊ ಅಸೆಸ್ಮೆಂಟ್ ಮುಖಾಂತರ ಯು ಕ್ಯಾನ್ ಟೆಸ್ಟ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೋತೀರಾ. ಟೆಸ್ಟಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬಂತ ತಕ್ಷಣ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ವಿ ಆರ್ ಡೆವಲಪಿಂಗ್ ದ ಟೈಮ್ ಲಿಮಿಟ್ ಇನ್ ದ ಇನಿಷಿಯಲ್ ಸ್ಟೇಜ್ ಇಟ್ ಸೆಲ್ಫ್, ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ ಸೆಲ್ಫ್. ನೀವು ಯಾವುದೇ ಟೆಸ್ಟ್ ತೊಗೋತೀರಾ ಅಂದರೆ 30 ಮಾರ್ಕ್ಸಿನ ಒಂದು ಟೆಸ್ಟ್ ಇದೆ ಅಂದರೆ ವಿ ಆರ್ ಗೋಯಿಂಗ್ ಟು ಅಲಾಟ್ ದ ಟೈಮ್ 30 minutes. 30 ನಿಮಿಷದಲ್ಲಿ ಆ ಟೆಸ್ಟನ್ನು ಮುಗಿಸ್ಬೇಕು. ಮುಗಿಸಿದ ತಕ್ಷಣ ಸಬ್ಮಿಟ್ ಕೊಟ್ಟ ತಕ್ಷಣ ಯು ವಿಲ್ ಗೆಟ್ ಎ ರಿಪೋರ್ಟ್ ವಿಚ್ ಗಿವ್ಸ್ ಯು ಯಾವ ಕ್ವಶನ್ಸು ಸರಿಯಾಗಿತ್ತು, ಯಾವುದು ಸರಿ ಇಲ್ಲ, ಎಷ್ಟು ಸರಿಯಾಗಿದೆ ಅನ್ನೋದಾದರೆ ಅಥವಾ ಸರಿ ಇಲ್ಲ ಅನ್ನೋದಾದರೆ ಯಾವುದು ತಪ್ಪಾಗಿತ್ತು, ಅದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂತ ಹೋಗಿ ಚೆಕ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಅಥವಾ ಅಂಥರ ಫೆಸಿಲಿಟಿನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದಿಷ್ಟೇ ಆಗಿದ್ದರೆ ಸರ್ ಯಾವುದೋ ಒಂದು ಆ್ಯಪ್ ಮಾಡಿಕೊಡುತ್ತಲ್ಲ, ಯಾಕೆ ನನಗೆ ಇದಕ್ಕೆ ಹೋಗಬೇಕು ಅನ್ನೋದಾದರೆ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಲೈವ್ ಕ್ಲಾಸಸ್ನ ಮಾಡ್ತೀವಿ. ಅದು ಡಿಪೆಂಡಿಂಗ್ ಅಪಾನ್ ದ ಚಾಪ್ಟರ್ನ ವೆಯ್ಟೇಜಿಗೆ ಮುಖಾಂತರ ಲೈವ್ ಕ್ಲಾಸಸ್ನ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ವಿ ಆರ್ ಆ್ಯಕ್ಟಿವ್. ಯು ಕ್ಯಾನ್ ಡೌನ್ಲೋಡ್, ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ಓವರ್ ದೇರ್. ಲೈವ್ ಡೌಟ್ ಕ್ಲಾಸಸ್ನ ಮಾಡ್ತೀವಿ. ಇಂಥ ದಿನ ಇಂಥ ಸಬ್ಜೆಕ್ಟು ಇಂಥ ಟಾಪಿಕ್ ಡೌಟ್ ಕ್ಲಾಸ್ ಇದು ಡೌಟ್ ಕ್ಲಿಯರಿಂಗ್ ಕ್ಲಾಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಯು ಕ್ಯಾನ್ ಸೆಂಡ್ ಯುವರ್ ಡೌಟ್ಸ್ ಇನಿಷಿಯಲಿ ಫಾರ್ ಅಸ್. ನಮಗೆ ಮುಂಚೆನೇ ಕಳಿಸಿದರೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅಥವಾ ಅಲ್ಲಿ ಬರುವಂಥ ಡೌಟ್ ಯಾವ್ದಾರ ಇದ್ದರೆ ಈವನ್ ಯು ಕ್ಯಾನ್ ಡಿಸ್ಕಸ್ ಇಟ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಕ್ಲಿಯರ್ ಇಟ್. ನೋಡಿ ಏನಾಗುತ್ತೆ, ಇದಿಷ್ಟರ ಜೊತೆಗೆ ನಮ್ಮದೇ ಆದಂತಹ ಸ್ಟಡಿ ಮೆಟೀರಿಯಲ್ ಅಂದರೆ PU ಬೋರ್ಡ್ಗೆ ಸಂಬಂಧಪಟ್ಟಂಥ ವೀಡಿಯೋಸು ಇರುತ್ತೆ. ಅದನ್ನು ನೋಡಿ ವೆನ್ ಯು ಆರ್ ಗೋಯಿಂಗ್ ಟು ಕಮ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಿದ್ದಂಗೆ ವಾಟ್ ಯು ಆರ್ ಗೋಯಿಂಗ್ ಟು ಫೀಲ್, ಯು ವಿಲ್ ಫೀಲ್ ಕಾನ್ಫಿಡೆನ್ಸ್. You will get that hype for yourself because you have studied the concept. Now you are going to listen to not the long lectures ಬಗ್ಗೆ ಇಲ್ಲ, short videos, compact videos, well onto the spot, onto the point, pinpoint videos. So ತುಂಬ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಿಲ್ಲ, ಎಷ್ಟು ಹೇಳಬೇಕೋ ಅಷ್ಟು. ಆ್ಯಂಡ್ ಟು ದ ಶಾರ್ಟ್ಕಟ್ ವೀಡಿಯೋಸ್, ನಾನು ಶಾರ್ಟ್ಕಟ್ ಮೆಥಡಾಲಜೀಸ್ನ ಹೇಳಿಕೊಟ್ಟಾಗ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಯಾವಾಗ ಆಗುತ್ತೆ, ವೆನ್ ಯು ಆರ್ ಗೋಯಿಂಗ್ ಟು ಟೇಕ್ ದ ಅಸೆಸ್ಮೆಂಟ್. ಇದಿಷ್ಟು ಅಸೆಸ್ಮೆಂಟ್ ತೊಗೊಂಡು ಏನಾದ್ರು ಡೌಟ್ ಇದ್ದರೆ ಲೈವ್ ಕ್ಲಾಸಸ್ಸಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್, ಎವ್ರಿಥಿಂಗ್ ವಿಲ್ ಗೆಟ್ ಕ್ಲಿಯರ್ಡ್. ನೋಡಿ ಇದಿಷ್ಟು ಆದಮೇಲೆ ಹಾಗಾದ್ರೆ ಇಷ್ಟು ಸಾಕಾಗುತ್ತಾ ಸರ್ ಅಂದರೆ ಇದರ ಜೊತೆಗೆ ನಿಮ್ಮ ಎಫರ್ಟು ಸ್ವಲ್ಪ ಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಎ ಫಿಸಿಕ್ಸ್ ಫ್ಯಾಕಲ್ಟಿ, ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಫಿಸಿಕ್ಸ್. ಇನ್ ಫಸ್ಟ್ PUC ಫಿಸಿಕ್ಸಲ್ಲಿ we have 14 chapters. In second PUC physics we have 14 chapters. Put together 28 ಚಾಪ್ಟರ್ ಇದೆ. ನಾವು 28 ಚಾಪ್ಟರ್, ಒಂದೊಂದು ಚಾಪ್ಟ್ರಲ್ಲೂ ಏನಿಲ್ಲ ಅಂದರೂ ಮಿನಿಮಮ್ ಒಂದು 25, 30, 40 ಕ್ವಶನ್ ಹಾಕಿದ್ದೀವಿ ಅಂತ ಅಂದ್ಕೊಂಡ್ರು. ಸೊ ಆನ್ ಎನ್ ಆ್ಯಾವ್ರೇಜ್ 40 ಕ್ವಶನ್ಸ್ ಪರ್ ಚಾಪ್ಟರ್ ಹಾಕಿದ್ದೀನಿ ಅಂತಂದರು. ಅಪ್ರಾಕ್ಸಿಮೇಟ್ಲಿ ಸೊ ಎಷ್ಟಾಗುತ್ತೆ, ಇಫ್ ಐ ಕ್ಯಾಲ್ಕುಲೇಟೆಡ್ ಐ ವಿಲ್ ಗೆಟ್ ಅರೌಂಡ್ 1000+ ಕ್ವಶನ್ಸನ್ನು ನಾವು ನಿಮಗೆ ಸಾಲ್ವ್ ಮಾಡಿಕೊಟ್ಟಿರ್ತೀವಿ. ಜೊತೆಗೆ ಒಂದು ಚಾಪ್ಟರ್ಗೆ 30 ಕ್ವಶನ್ ಥರ ನೀವು ಅಸೆಸ್ಮೆಂಟ್ ತೊಗೊಂಡ್ವಿ ಅಥವಾ ನೀವು ಟೆಸ್ಟನ್ನು ತೊಗೊಂಡ್ರಿ ಅಂತಂದರೆ ಅರೌಂಡ್ 900 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ದ ಅಸೈನ್ಮೆಂಟ್ಸ್. ಅಲ್ಲಿಗೆ ನಾವು ಅಪ್ರಾಕ್ಸಿಮೇಟ್ಲಿ 2000+ ಕ್ವಶನ್ಸಿನ ಹ್ಯೂಜ್ ಕ್ವಶನ್ ಸಾಲ್ವ್ಡ್ ವಿಡಿಯೋಸ್ ನಿಮ್ಮ ಹತ್ರ ರೆಡಿ ಇರುತ್ತೆ. ಇದರ ಜೊತೆಗೆ ನೀವು ಮನೆಯಲ್ಲಿ ಒಂದು 2000 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. So we have 4000 questions which you have solved, which you know and which you are confident enough. ಅವನು ಯಾರು ಪೇಪರ್ ಸೆಟ್ ಮಾಡಲಿ, PU ಬೋರ್ಡ್ ಅವರು ಎಲ್ಲಿಂದನಾರು ಕರೆಸಿ ಪೇಪರ್ ಸೆಟ್ ಮಾಡಲಿ, ಇಟ್ ಶುಡ್ ಬಿ ಒನ್ ಅಮಾಂಗ್ ದೀಸ್ 4000 ಕ್ವಶನ್ಸ್ ಆಗಿರಲೇಬೇಕಲ್ವಾ. ಅಥವಾ ಇಟ್ ಕ್ಯಾನ್ ಬಿ ಎ ಕಾಂಬಿನೇಷನ್ ಆಫ್ ದೀಸ್ 4000 ಕ್ವಶನ್ಸ್. ಯಾವುದೋ ಒಂದು 2-3 ಕ್ವಶನ್ನ ಕ್ಲಬ್ ಮಾಡಿ ಒಂದು ಹೊಸ ಕ್ವಶನ್ನ ನಾನು ಇಂಡ್ಯೂಸ್ ಮಾಡಿರ್ತೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ.
ಸೊ ಆಲ್ರೆಡಿ ನಿಮಗೆ ಕ್ವಶನ್ ಗೊತ್ತಿದೆ ಅಂದರೆ ದ ಕಾನ್ಫಿಡೆನ್ಸ್ ಆಫ್ ಯು, ಇದನ್ನು ಮಾಡೋದ್ರಿಂದ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ ಫಸ್ಟು. ನೆಕ್ಸ್ಟು ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಸ್ಕಿಲ್. ನೆಕ್ಸ್ಟು ಮೂರನೇದು ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆಂದರೆ ಫಸ್ಟು you couldn't able to solve the question in 1 minute, but if you are going to rigorously practice it, time management plays a very very important role. Easily you could able to solve one question 1 ನಿಮಿಷದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಹೌದಾ? ಸೊ this is a short glimpse how you are supposed to start your career or start your preparation. ನಾವು ನಿಮ್ಮ ಗುರಿಯನ್ನು ರೀಚ್ ಮಾಡೋದಕ್ಕೆ ಗುರುಗಳಾಗಿ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಇನ್ ಆರ್ಡರ್ ಟು ಮೇಕ್ ಯು ಫೀಲ್ ಟು ರೀಚ್ ಯುವರ್ ಫೈನಲ್ ಡೆಸ್ಟಿನೇಷನ್. ನಾನು ಒಂದೆರಡು ಸಿಂಪಲ್ ಎಕ್ಸಾಂಪಲ್ಸ್ ತೊಗೋತೀನಿ ವಿಚ್ ಮೇಕ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಶಾರ್ಟ್ಕಟ್ಸು ಹೇಗೆ ಹೆಲ್ಪ್ ಆಗುತ್ತೆ ಅಥವಾ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಕಾಲೇಜಸಲ್ಲೂ ಶುರುವಾಗಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಮುಗ್ದಿರುತ್ತೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಆಲ್ಮೋಸ್ಟ್ ಮುಗಿತಾ ಬಂದಿರುತ್ತೆ ಅಥವಾ ಇನ್ನೂ ಮುಂದಕ್ಕೆ ಹೋಗಿರ್ಬೋದು. ನಾನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ. ಓಕೆ ನೋಡಿ, ಎ ಬಾಡಿ ಕವರ್ಸ್ ದ ಸಿಂಪಲ್ ಎಕ್ಸಾಂಪಲ್ ಒಂದು ನಾನು ಸುಮ್ಮನೆ ಹಾಗೆ ಜನರಲ್ ಆಗಿ ತೊಗೋತಾ ಇದ್ದೀನಿ. ಒಂದು ಬಾಡಿ ಎಷ್ಟು ಕವರ್ ಮಾಡ್ತಾ ಇದೆ ಅಂದರೆ ಎ ಬಾಡಿ ಕವರ್ಸ್ ಹಾಫ್ ಆಫ್ ದ ಡಿಸ್ಟೆನ್ಸ್, ಅರ್ಧ ಡಿಸ್ಟೆನ್ಸನ್ನು ವಿತ್ ವೆಲಾಸಿಟಿ v1ನಲ್ಲಿ ಕವರ್ ಮಾಡ್ತಾ ಇದೆ. ರಿಮೈನಿಂಗ್ ಹಾಫ್ ಆಫ್ ದ ಡಿಸ್ಟೆನ್ಸ್ ವಿತ್ ವೆಲಾಸಿಟಿ v2. ಹಾಗಾದರೆ ಆ್ಯಾವರೇಜ್ ವೆಲಾಸಿಟಿ ಎಷ್ಟು ಅಂತ ಕೇಳಿರ್ತಾನೆ. ಆ್ಯಾವರೇಜ್ ವೆಲಾಸಿಟಿ ಅಂದ ತಕ್ಷಣ ನನಗೆ ಜ್ಞಾಪಕ ಬರೋದೇನು, ಆ್ಯಾವರೇಜ್. ಈಗ ನನಗೆ 620ಗೆ ಅಥವಾ 500ಗೆ ಮಾರ್ಕ್ಸ್ ಇದೆ ನನ್ನ ಎಕ್ಸಾಮಿನೇಷನ್ನು ಅಂದರೆ ಆ್ಯಾವರೇಜ್ ನಂದು 90% ಅಂತ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಆ್ಯಡ್ ಆಲ್ ದ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ದ ಟೋಟಲ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಎಷ್ಟಿದೆ 625 ಅಥವಾ 500 ಇಂದ ಡಿವೈಡ್ ಮಾಡಿ ಇಂಟು 100 ಮಾಡ್ತೀವಿ. Average is nothing but adding the quantities divided by number of trials. So average velocity is written as u plus v divided by 2. u ಅಂದರೆ initial velocity, v ಅಂದರೆ final velocity. u plus v divided by 2 average velocity ಆಯಿತು. ಇದೊಂದೇ ನನಗೆ ಗೊತ್ತಿರೋದು. Average velocity it can even be written as total displacement by total time taken. ಇದಲ್ಲದೆ ಆ್ಯಾವರೇಜ್ ವೆಲಾಸಿಟಿ ಈಸ್ ಆಲ್ಸೋ ರಿಟರ್ನ್ ಆ್ಯಸ್ 2v1 v2 ಡಿವೈಡೆಡ್ ಬೈ v1 plus v2. Even average velocity can also be written as v1 t2 plus v2 t1 divided by t1 plus t2. These are the 5 different ways in which you can calculate the average velocity. ಹಾಗಾದರೆ ಕೊಟ್ಟಿರೋ ಕ್ವಶನ್ಗೆ ಯಾವ ಈಕ್ವೇಷನ್ನ ಯೂಸ್ ಮಾಡಬೇಕು ನೋಡಿ. ಆ್ಯಾವ್ರೇಜ್ ವೆಲಾಸಿಟಿ v1 plus v2 by 2 ಆಗೋಗುತ್ತಲ್ವ, ಇದು v1 plus v2 by 2 ಆಗೋಗುತ್ತೆ. ಯಾಕೆಂದರೆ ಇನಿಷಿಯಲ್ ವೆಲಾಸಿಟಿ v1, ಇನ್ನು ಫೈನಲ್ ವೆಲಾಸಿಟಿ v2. ಇದಕ್ಕೊಂದು ನಂಬರ್ ಕೊಟ್ಕೊಳ್ಳೋಣಂತೆ. ಸೇ ಫಾರ್ ಎಕ್ಸಾಂಪಲ್ ಮೇ ಬಿ 25 ಮೀಟರ್ ಪರ್ ಸೆಕೆಂಡ್ ಫಸ್ಟ್ ಹಾಫಲ್ಲಿ ಹೋಗ್ತಾ ಇದೆ ಆ್ಯಂಡ್ 31 ಮೀಟರ್ ಪರ್ ಸೆಕೆಂಡು ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಂತೆ. ನೋಡಿ, ಈಗ v1 plus v2 by 2 ಮಾಡಿದ್ರೆ 25 plus 31, 30 plus 2, 56 by 2 ಬಂತು. 56 by 2 is nothing but 28 ಮೀಟರ್ ಪರ್ ಸೆಕೆಂಡ್. ಈಗ ಇದೇ ಪ್ರಾಬ್ಲಮನ್ನು ಅವನು ಏನು ಮಾಡಿರ್ತಾನೆ, ಇಫ್ ದ ಟೋಟಲ್ ಡಿಸ್ಟೆನ್ಸ್ ಈಸ್ 2 ಕಿಲೋಮೀಟರ್ ಆ್ಯಂಡ್ ಇಟ್ ಕವರ್ಸ್ ಇನ್ 10 minutes ಅಥವಾ 10 seconds ಅಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆವಾಗ ಈ ಫಾರ್ಮುಲಾ ಹಾಕಬೇಕು ಅಂತ ಅನಿಸುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟು, 2000 ಮೀಟರ್. ಕಿಲೋಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. 2000 ಮೀಟರ್ 100 seconds ತೊಗೊಳ್ಳೋಣಂತೆ. 10 ತುಂಬ ಕಮ್ಮಿ ಆಯಿತು. 100 seconds ಅಂತ ತೊಗೊಂಡ್ರೆ ಐ ವಿಲ್ ಗೆಟ್ ದ ಆ್ಯಾವರೇಜ್ ವೆಲಾಸಿಟಿ. ಇಫ್ ಐ ಕ್ಯಾನ್ಸಲ್ ಇಟ್ ಐ ವಿಲ್ ಗೆಟ್ 20 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟು ಈ ಫಾರ್ಮುಲಾ ಹಾಕ್ತೀನಿ ನೋಡಿ. 2v1 v2 2 into 25 into 31 divided by 25 plus 31 which is 56. So if I solve it approximate ಆಗಿ ನಾನು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ. ಸೊ 2 into 25 50 ಆಯಿತು. 50 into 21 ಬಂತು ಡಿವೈಡೆಡ್ ಬೈ 56 ಅಪ್ರಾಕ್ಸಿಮೇಟ್ಲಿ 27.5 ಬರುತ್ತೆ. ನೆಕ್ಸ್ಟು ಇಲ್ಲಿ ಇದೇ ಪ್ರಾಬ್ಲಮ್ಮಲ್ಲಿ ಇದನ್ನು ಕೊಟ್ಬಿಟ್ಟಿದ್ದ ಅಂತ ಅನ್ಕೊಳ್ಳೋಣ. ಈ ಟ್ರಾವೆಲ್ಸ್ ಹಾಫ್ ಆಫ್ ದ ಡಿಸ್ಟೆನ್ಸ್ ವಿತ್
ಟೈಮು ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಇನ್ 2 ಮಿನಿಟ್ಸ್ 2 ಮಿನಿಟ್ ಬೇಡ, ಒಂದು 50 ಸೆಕೆಂಡ್ಸ್ ಹಾಕ್ಕೊಳ್ಳೋಣ. ಏಕೆಂದರೆ ಇಲ್ಲಿ 100 ಸೆಕೆಂಡ್ಸಿಗೆ ನಾನು ಇದನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, 40 ಸೆಕೆಂಡ್ಸ್ ಹಾಕೋತೀನಿ ಇದನ್ನ, 40 seconds and the remaining in 60 seconds. So first 40 seconds, remaining 60 seconds ಅಲ್ಲಿ ಮ್ಯಾಚ್ ಮಾಡಿದ್ರೆ ವಾಟ್ ವಿಲ್ ಬಿ ದ ನನಗೆ ಈ ವೆಲಾಸಿಟಿ ಏನಾಗುತ್ತೆ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. v1 is 25, t2 is 60 plus v2 is 31, t1 is 25 divided by 100 ಆಯಿತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ I'll get 25 into 60 will be around 1500 plus 31 into 25 will be 775 divided by 100 ಬಂತು. ಸೊ ಆ್ಯಡ್ ಮಾಡ್ತೀನಿ ಅಷ್ಟನ್ನು, ಡಿವೈಡೆಡ್ ಬೈ 100 ಮಾಡಿದ್ರೆ ಐ ಗೆಟ್ ದ ಆವರೇಜ್ ಆಸ್ 22.75 ಮೀಟರ್ ಪರ್ ಸೆಕೆಂಡ್. ಇರೋದು ಒಂದೇ ಕ್ವಶನ್ನು, ಹೌದಾ? ವಾಟ್ ಈಸ್ ದ ಕ್ವಶನ್? ಕ್ಯಾಲ್ಕುಲೇಟ್ ದ ಆವರೇಜ್ ವೆಲಾಸಿಟಿ ಆಫ್ ದ ಬಾಡಿ ಅಂತ ಇದೆ ಅಷ್ಟೇ. ಆ ಕ್ಯಾಲ್ಕುಲೇಟ್ ದ ಆವರೇಜ್ ವೆಲಾಸಿಟಿ ಆಫ್ ದ ಬಾಡಿ ಅಂತ ಇರೋದನ್ನೇ ನೋಡಿ, ನನಗೆ ಫಸ್ಟು 28 ಬಂತು, 20 ಬಂತು, 27.5 ಬಂತು, 22.75 ಬಂತು. ನಿಮ್ಮ ಆಪ್ಷನ್ಸಲ್ಲಿ ಈ 4 ಆನ್ಸರ್ಸನ್ನು ಕೊಟ್ಟಿರ್ತಾರೆ. ದೇ ಹ್ಯಾವ್ ಗಿವನ್ ಆಲ್ ದ 4 ಆನ್ಸರ್ಸ್. ಸೊ ವಿಚ್ ಯು ಆರ್ ಗೋಯಿಂಗ್ ಟು ಚೂಸ್? ಐ ಥಿಂಕ್ ಯು ಆರ್ ಗೆಟಿಂಗ್ ದ ಸೀರಿಯಸ್ನೆಸ್ ಆಫ್ ದ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಆಪ್ಷನ್ ಎ 28, ಆಪ್ಷನ್ ಬಿ 20, ಆಪ್ಷನ್ ಸಿ 27.5, ಆಪ್ಷನ್ ಡಿ 22.75. ಯಾವುದನ್ನು ಚೂಸ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಎ ಡೀಪ್ ನಾಲೆಡ್ಜ್ ರಿಗಾರ್ಡಿಂಗ್ ದ ಸಬ್ಜೆಕ್ಟ್, ಅಲ್ವಾ? ಸೊ ಈ ಥರ ಕಾನ್ಸೆಪ್ಟ್ಸನ್ನು ನಾವು ಅಲ್ಲಿ ಇನ್ನೂ ಕ್ಲಾರಿಫೈಡ್ ಆಗಿ ನಮ್ಮ ಆ್ಯಪ್ ಮುಖಾಂತರ ನಿಮಗೆ ತಿಳಿಸ್ಕೊಡೋವಂಥ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿಗೆ ಈಗ ಇದಕ್ಕೆ ಆನ್ಸರ್ ಏನು ಸರ್ ಅಂತ ಕೇಳಿದ್ರೆ, ದ ಆನ್ಸರ್ ಫಾರ್ ದಿಸ್, ರೈಟ್ ಆನ್ಸರ್ ಫಾರ್ ದಿಸ್ ಈಸ್ 27.5. ಯಾಕೆ ಅಂದರೆ ಇಫ್ ಎ ಬಾಡಿ ಕವರ್ಸ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಅಂದರೆ S/2 ಆಯ್ತಲ್ವಾ? ಅಂದರೆ 1 ಕಿಲೋಮೀಟರ್, ಇಲ್ಲಿ 2 ಕಿಲೋಮೀಟರ್ ಅಂತ ಇದೆ. ಸೊ 1 ಕಿಲೋಮೀಟರ್ನ 25, ರಿಮೈನಿಂಗ್ 1 ಕಿಲೋಮೀಟರ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟೈಮು ಸೇಮ್ ಇದ್ದಾಗ. ಇಫ್ ಯು ಹ್ಯಾವ್ ಸೇಮ್ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ. ಇಫ್ ಯು have same distance, ಟೈಮಿಗೆ ಬೇರೆ ಫಾರ್ಮುಲಾ, ಡಿಸ್ಟೆನ್ಸ್. If you have same distance, I'll be using this formula. Okay, distance is same. ಹಾಗಾದರೆ ಟೈಮ್ ಸೇಮ್ ಇದ್ದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಟೈಮ್ ಸೇಮ್ ಇದ್ದರೆ we are going to use this formula. Time is same. No much information is given. I know only the initial distance traveled and time ಅಂದರೆ 3ನೇ ಫಾರ್ಮುಲಾ. 4ನೇ ಫಾರ್ಮುಲಾ, when both t and s are varying. ಟೈಮು ವೇರಿ ಆಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟು ವೇರಿ ಆಗ್ತಾ ಇದೆ ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ದ 4th ಫಾರ್ಮುಲಾ. ನಾನು ನಿಮಗೆ ಒಂದು ಸಣ್ಣ ಗ್ಲಿಮ್ಸ್ ಕೊಟ್ಟಿದ್ದು ಅಷ್ಟೇ. ಸೊ ಹೌ ಟು ಸಾಲ್ವ್ ಅಬೌಟ್ ದ ನ್ಯೂಮರಿಕಲ್ ಅನ್ನೋದಕ್ಕೆ ಐ ಗೇವ್ ಎ ಜಸ್ಟ್ ಎನ್ ಎಕ್ಸಾಂಪಲ್. ಸೊ ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ತಗೋತೀವಿ. ನಾವು a body covers, what is the ratio of the distance covered by the body in the consecutive interval of time? Consecutive interval ಅಂದರೆ ಏನು? ಈಕ್ವಲ್ ಇಂಟರ್ವಲ್ಲಲ್ಲಿ ಫಸ್ಟ್ 2 ಸೆಕೆಂಡ್ ಇಲ್ಲಿಂದ ಹೊರಡ್ತು, ಬಾಡಿ ಎ ಇಂದ ಹೊರಡ್ತು, ಎ ಇಂದ ಬಿಗೆ ಬಂತು, ದ ಡ್ಯೂರೇಷನ್ ವಾಸ್ 2 ಸೆಕೆಂಡ್. ನೆಕ್ಸ್ಟು ಬಿ ಇಂದ ಸಿಗೆ ಬಂತು, ಡ್ಯೂರೇಷನ್ ವಾಸ್ 2 ಸೆಕೆಂಡ್. ಸಿ ಇಂದ ಇಟ್ ರೀಚ್ಡ್ ಡಿ, ಡ್ಯೂರೇಷನ್ ವಾಸ್ 2 ಸೆಕೆಂಡ್. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಹಿಯರ್ ವಾಸ್ S1, S2, S3 is the distance traveled. ಹಾಗಾದರೆ ವಾಟ್ ಈಸ್ ದ ರಿಲೇಷನ್ ಕನೆಕ್ಟಿಂಗ್ ಬಿಟ್ವೀನ್ S1 is to S2 is to S3, S1 is to S3, ರೇಷಿಯೋ ಎಷ್ಟು ಅಂತ ಕೇಳಿದ್ರೆ ಐ ಕ್ಯಾನ್ ಈಸಿಲಿ ಸೇ S1 is to S2 is to S3 ಈಕ್ವಲ್ ಟು 1 is to 3 is to 5 ಅಂತ ಹೇಳ್ತೀನಿ. Distance traveled in the first 2 seconds, next 2 seconds, next 2 seconds, 1 is to 3 is to 5. This is a shortcut. I have a formula which says Sn equal to u plus a by 2 into 2n minus 1. ನನಗೆ ಇನಿಷಿಯಲ್ ವೆಲಾಸಿಟಿ 0 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ನೋಡಿ S1 u0, a ಹಾಗೆ ಇಟ್ಕೋತೀನಿ,
2 ಇಂಟು 2 ಮೈನಸ್ 1 ಆಯಿತು, ಹೌದಾ. 2 ಇಂಟು 2 ಮೈನಸ್ 1 ಈಸ್ 3 ಬಂತು. ಈಗ S2 ಬರ್ತೀನಿ. S2 ಈಕ್ವಲ್ ಟು A/2 ಹಾಗೆ ಆಯಿತು. ಇಲ್ಲಿ 2 + 2 ಆಗುತ್ತೆ. ಟೋಟಲ್ AC ಡಿಸ್ಟೆನ್ಸ್ನ ತಗೊಂಡ್ರೆ 2 + 2 4 ಆಯಿತು. 4 ಇಂಟು 2 8 ಮೈನಸ್ 1 ವಿಲ್ ಬಿ 7 ಆಯಿತು. ನೆಕ್ಸ್ಟ್ S3 ವಿಲ್ ಬಿ 2 ಇಂಟು 6 12 ಮೈನಸ್ 1 11 ಆಯಿತು. ಆಡ್ ಇಂಟೀಜರ್ ಬರ್ತಾ ಇದೆ. ರೇಷಿಯೋ ತಗೊಂಡಾಗ S1ನ S2 ರೆಪ್ರೆಸೆಂಟ್ ಮಾಡಿದ್ರೆ, S2ನ ಮತ್ತೆ S1ಅಲ್ಲಿ ರೆಪ್ರೆಸೆಂಟ್ ಮಾಡಿ, S3ನ ಮತ್ತೆ S1ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಎನಿ ಈಕ್ವೇಷನ್ ಯು ವಿಲ್ ಗೆಟ್ ಇಟ್ ವಿಲ್ ಬಿ ಅನ್ ಆಡ್ ಮಲ್ಟಿಪಲ್, ಆಡ್ ಇಂಟೀಜರ್ ಆಗಿರುತ್ತೆ. ಇಟ್ ಈಸ್ 1:3:5. ಇಲ್ಲಿ ನನಗೆ 3 7 11 ಬಂದಿದೆ, ಆಡ್ ಮಲ್ಟಿಪಲ್ಸು, ಆಡ್ ನಂಬರ್ ಬಂದಿದೆ. ಬಟ್ ಇದನ್ನ ಮತ್ತೆ ನಾನು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಇಲ್ಲಿ ಇದು S2 ಡ್ಯಾಶ್, ಆ್ಯಕ್ಚುಲಿ ಇದು S3 ಡ್ಯಾಶ್. S2 ಡ್ಯಾಶ್ ಅಂದ್ರೇನು, ಇದಿಷ್ಟು ಸೇರಿದ್ರೆ ನನಗೆ S2 ಡ್ಯಾಶ್, ಹೌದಾ. ಐ ಕ್ಯಾನ್ ರೈಟ್ S2 ಡ್ಯಾಶ್ ಆಸ್ S1 + S2, S1 + S2 ಅಂತ ಬರೀತೀನಿ. S1 + S2 ಈಸ್ 7A/2 ನನಗೆ ಬಂದಿರೋದು. ಸೊ S2 ಬೇಕು ಅಂದರೆ ನಾನು ಏನು ಮಾಡ್ತೀನಿ ನೋಡಿ, S2 ಈಕ್ವಲ್ ಟು 7A/2 ಮೈನಸ್ S1 ನನಗೆ 3A/2 ಬಂದಿದೆ. ಸೊ ಸಿಂಪ್ಲಿಫೈ ಮಾಡ್ತೀನಿ. 7 ಮೈನಸ್ 3 4A/2 ವಿಲ್ ಬಿ 2A. ಈ ಥರ ಇಂಡಿವಿಜುವಲ್ ಆಗಿ ನಾನು ರೇಷಿಯೋ ತಗೋತಾ ಹೋದರೆ ಐ ವಿಲ್ ಗೆಟ್ ದ ಆನ್ಸರ್ ಟು ಬಿ 1:3:5. ಈ ಥರದ ಸಾಕಷ್ಟು ಶಾರ್ಟ್ಕಟ್ಸ್ಗಳು ಬರುತ್ತೆ. ಓಕೆ, ನಾವು ಈ ಥರದ್ದು ಕನ್ವರ್ಷನ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲೂ ಮಾಡಿರ್ತೀರ. ಕನ್ವರ್ಷನ್ ಆಫ್ ಯೂನಿಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಅಥವಾ ಡೈಮೆನ್ಷನಲ್ ಅನಾಲಿಸಿಸ್ಸು, ಈ ಥರದ್ದೆಲ್ಲ ಮಾಡಬೇಕು ಅಂದರೆ ದೆರ್ ಈಸ್ ನೋ ಅದರ್ ವೇ ಟು ಗೋ. ಈಗ ನಿಮ್ಮ ಬಯಾಲಜಿಲಿ ಡಾಲ್ಟನ್ ಒಂದು ಥಿಯರಿ ಹೇಳ್ತಾನೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ, ಅಲ್ವಾ. ದಿಸ್ ಈಸ್ ದ ಫೇಮಸ್ ಸ್ಟೇಟ್ಮೆಂಟ್ ಗಿವನ್ ಬೈ ದ ಡಾಲ್ಟನ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರು ಫಿಟ್ ಆಗಿರ್ತಾರೆ, ಫೈಟ್ ಮಾಡ್ತಾರೆ, ಅವರು ಮಾತ್ರ ಸರ್ವೈವ್ ಆಗ್ತಾರೆ ಈ ವರ್ಲ್ಡಲ್ಲಿ ಅಂತ. ಇದು ಡಾಲ್ಟನ್ ಹೇಳಿದ್ದು ತುಂಬ ಹಿಂದೆ, ಒಂದು 2 3 4 ಸೆಂಚುರೀಸ್ ಬಿಫೋರ್. ಈಗಿನ ಸ್ಟೇಟ್ಮೆಂಟನ್ನು ನಾನು ಇದನ್ನು ಚೂರು ಚೇಂಜ್ ಮಾಡ್ತೀನಿ. ಇಟ್ ಈಸ್ ಸರ್ವೈವಲ್ ಆಫ್ ದ ನಾಟ್ ದ ಫಿಟ್ಟೆಸ್ಟ್, ಇಟ್ ಈಸ್ ದ ಸ್ಮಾರ್ಟೆಸ್ಟ್. ಸರ್ವೈವಲ್ ಆಫ್ ದ ಸ್ಮಾರ್ಟೆಸ್ಟ್. ಇಫ್ ಯು ಆರ್ ಸ್ಮಾರ್ಟ್ ಎನಫ್ ಯು ಕ್ಯಾನ್ ಸರ್ವೈವ್. ಇಲ್ಲ ಅಂದರೆ ಫಿಟ್ ಆಗಿದ್ದೀನಿ, ನನಗೆ ಹೊಡೆದಾಡೋಕ್ಕೆ ಶಕ್ತಿ ಇದೆ ಅಲ್ಲ, ಎಷ್ಟು ಬುದ್ಧಿವಂತಿಕೆಯಿಂದ ನಾನು ಹೊಡೆದಾಡ್ತೀನಿ, ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು, ಎಷ್ಟು ನಾನು ಇಂಟೆಲಿಜೆನ್ಸ್ ಉಪಯೋಗಿಸಿ ಐ ಆಮ್ ಗೋಯಿಂಗ್ ಟು ವರ್ಕ್ ಇನ್ ಆರ್ಡರ್ ಟು ಅಚೀವ್ ಮೈ ಗೋಲ್ ಮ್ಯಾಟರ್ಸ್ ಎ ಲಾಟ್. ಸೊ ಹಾಗಾಗಿ ವಾಟ್ ಐ ಸಜೆಸ್ಟ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಈಸ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ ಡೇ 1. ನೋಡಿ, ಥಿಯರಿ ಓದ್ತಾ ಇದ್ದೀರಾ, ಥಿಯರಿ ನಮ್ಮ ಟೀಚರ್ ಆ್ಯಪ್ ಮುಖಾಂತರ ಯು ವಿಲ್ ಬಿ ಲುಕಿಂಗ್ ಇನ್ ಟು ದ ವಿಡಿಯೋಸ್ ಆಫ್ ಇಟ್, ವಿಡಿಯೋ ಲೆಕ್ಚರ್ಸು, ಅದರ ಲೈವ್ ಸೆಷನ್ಸ್ ನೋಡ್ತಾ ಇರ್ತೀರ. ಅದರ ಜೊತೆಗೇನೆ ನೀವು ಏನಾದರೂ ಇಫ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್, ಎಷ್ಟು ಸುಲಭ ಆಗೋಗುತ್ತೆ ನೋಡಿ. ಇಲ್ಲದೆ ಹೋದರೆ ಎಂಡ್ ಮೊಮೆಂಟಲ್ಲಿ 95 ಚಾಪ್ಟ್ರ್ ಓದಬೇಕಾ ಅಂತ ಅನ್ನಿಸ್ತಾ ಇರುತ್ತೆ. ಅದರ ಬದಲು ಈಗಲೇ ಒಂದೊಂದು ತಿಂಗಳಿಗೆ 2 ಚಾಪ್ಟ್ರು, 3 ಚಾಪ್ಟ್ರು ಒಂದೊಂದು, ಅಥವಾ ಎಲ್ಲದರಲ್ಲೂ ಒಂದೊಂದು 5 ಚಾಪ್ಟ್ರು ಅಂತ ಇಟ್ಕೊಂಬೋಣ. PCMBಯಿಂದ ತಿಂಗಳಿಗೆ 5 ಚಾಪ್ಟರ್ ಮಾಡ್ತೀನಿ ಅಂದರೆ ನನ್ನ ಹತ್ರ 22 ಮಂತ್ಸ್ ಇದೆ. ಈಸಿಲಿ ಐ ಕ್ಯಾನ್ ಫಿನಿಷ್ 110 ಚಾಪ್ಟರ್ಸ್. ಇರೋದೇ 95 ಚಾಪ್ಟ್ರು. ಐ ಹ್ಯಾವ್ ಲಾಡ್ ಆಫ್ ಟೈಮ್ ಟು ಫಿನಿಷ್ ಇಟ್ ಆಫ್ ವಿತ್ ರಿವಿಷನ್. ಮಾಕ್ ಎಕ್ಸಾಮ್ಸ್ಗಳು ತೊಗೋಬೋದು ಆ್ಯಂಡ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಟೈಮ್ಸ್, ಯು ಕ್ಯಾನ್ ಗೆಟ್ ದ ಡೌಟ್ಸ್ ಕ್ಲಾರಿಫೈಡ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ದ ಓನ್ಲಿ ವೇ ಈಸ್ ಜಾಯಿನ್ ಅವರ್ team with the competitive classes. Already many of you have joined with us for our theory classes. Join with competitive classes also. You will get enormous amount of information, huge amount of question bank with lot of questionnaires to solve and practice problems. ಅಷ್ಟನ್ನು ಸೇರಿಸ್ಕೊಂಡು ನಿಮಗೆ ಬ್ಯೂಟಿಫುಲ್ ಆಗಿ ನಿಮ್ಮನ್ನು ಪ್ರಿಪೇರ್ ಮಾಡ್ತೀವಿ. ಬಟ್ ಹೇಳಿದ್ನಲ್ಲ, ಗುರು ಮತ್ತು ಗುರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಗುರಿಯನ್ನು ನಾವು ಗುರುಗಳು ನಿಂತ್ಕೊಂಡು ನಿಮ್ಮ ಗುರಿನ ಸಾಧಿಸೋದಕ್ಕೆ ವಿ ಆರ್ ಗೋಯಿಂಗ್ ಟು ಬಿ ದೇರ್ ವಿತ್ ಯು. Any small doubt for that matter, any small concept for that matter, we are there to explain. We want to be the smart people, not the fittest people. So ಒಮ್ಮೆ ಎಲ್ಲೋ ಒಂದು ಕಡೆ ಫಿಟ್ಟಿಂಗ್ ದ ಕ್ಲಾಸ್, ಕ್ಲಾಸಲ್ಲಿ ಫಿಟ್ ಆಗಿದ್ದಾನೆ ಇವನು ಅನ್ನೋದಲ್ಲ, ಆ ಕ್ಲಾಸಲ್ಲಿ ಕೂತಿರೋ ಫಿಟ್ ಆಗಿರೋದ್ರ ಜೊತೆಗೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಬೇಕು. ಬಿಕಾಸ್ ದಿಸ್ ವರ್ಲ್ಡ್ ಟಾಕ್ಸ್ ಅಬೌಟ್ ದ ಸ್ಕಿಲ್. ಈಗ ನಿನ್ನ ಹತ್ರ ಏನು ಸ್ಕಿಲ್ ಇದೆ ಅಂತ ಮಾತಾಡ್ತೀವಿ ಹೊರತು ನೀನು ಎಷ್ಟು ದೊಡ್ಡವನಾಗಿದೆಯಾ, ಎಷ್ಟು ಬಲಾಢ್ಯ ಆಗಿದೆಯಾ ಅನ್ನೋದಲ್ಲ. ನೀನು ಎಷ್ಟು ಸ್ಕಿಲ್ಫುಲ್ಲಾಗಿ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ವರ್ಕ್ ಮ್ಯಾಟರ್ಸ್ ಎ ಲಾಟ್. ಸೊ ಎಸ್ಪೆಷಲಿ ಫಾರ್ ದ ಫಸ್ಟ್ PU ಸ್ಟೂಡೆಂಟ್ಸ್, ಇಟ್ ಈಸ್ ದ ರೈಟ್ ಟೈಮ್ ಫಾರ್ ಯು ಟು ಚೂಸ್ ಎ ಟಾಪಿಕ್ ಆರ್ ಚೂಸ್ ಎ ಬ್ರಾಂಚ್ ಇನ್ ಆರ್ಡರ್ ಟು ಗೆಟ್ ಯುವರ್ ಗೋಲ್ ಫಿಕ್ಸ್ಡ್ ಇನ್ ಯುವರ್ ಫಾರ್ ದ ನೆಕ್ಸ್ಟ್ 40 years.
If you are going to enjoy your next 22 months, you will be working as a slave for the next 22 to 30 years under somebody else. You will be working. If you want to have yourself in a very good position, you need to work. There is no concept apart from work. There is no alternative than work. ಹಾಗಾದರೆ ಹಾರ್ಡ್ ವರ್ಕ್ ಮಾಡಬೇಕಾ ಸರ್ ಅಂದರೆ ಹಾರ್ಡ್ ವರ್ಕ್ ಈಸ್ ನಾಟ್ ಎಟ್ ಆಲ್ ನೀಡೆಡ್. ಹಾರ್ಡ್ ವರ್ಕ್ ಈಸ್ ಎ ಓಲ್ಡ್ ಟರ್ನ್ಔಟ್. ನೋ, ಹಾರ್ಡ್ ವರ್ಕಿಗಿಂತ ಐ ಆಮ್ ಗೋಯಿಂಗ್ ಟು ವರ್ಕ್ ಸ್ಮಾರ್ಟ್ಲಿ ಅಂತ ಹೇಳಿ, ಸ್ಮಾರ್ಟ್ ವರ್ಕ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ವಿತ್ ದಿಸ್ ಸ್ಮಾರ್ಟ್ ವರ್ಕ್ we are going to achieve you. So join your hands with us and fill up the things. We are there with you always. Teacher app will help you in order to finish your, in order to drain you, in order to fill you into your place wherever you are going to fit in. And hope we will be reaching you with few more classes. Hope this session was useful for you, and thanks for watching. Thank you.